4 ಸೂಪರ್ ಸೂಪರ್. ಓ 24. ಅದಕ್ಕೆ ಅವೆಲ್ಲ ಸೇರ್ ಬರ್ಬೋದು ಕಾಣ್ತಾ ಇಲ್ಲ ತಿನ್ಬೋದು. ಅಲ್ಲೂ ಹಂಗೆ ಮಾಡ್ತೀರಾ ಹಂಗೆ ಮಾಡ್ಬೋದು. ಸ್ಟಾಪ್ ಮಾಡಿ ಆನ್ಲೈನ್ ಚಿಕನ್ ಹಂಗೆ ಆಯಿತಾ ತೋರಿಸು. ಹಂಗೆ ಹಿಂದೆ ಹೋಗಿ ನಾನು ತೋರಿಸ್ತೀನಿ. ಹಾಕೋ ಚೇಂಜ್ ಮಾಡಿ ಸಾಕು ಇಲ್ಲ ಟೊಮೆಟೊ ಹಾಕಬೇಕು. ನೋಡಿ ಗಾಯ್ಸ್, ಫಸ್ಟ್ ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದಾರೆ. ಈಗ ಮೆಣಸಿನ್ಕಾಯಿ ಹಾಕಿದ್ದಾರೆ. ಇದರ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡಬೇಕು. ಇದು ಐತಲ್ಲ ಮಾಡ್ಕೋ ಎಲ್ಲ ಸೇರ್ ಮಾಡ್ಕೋ. ತಲೆ ಕೆಡಿಸ್ಕೊ 5 ನಿಮಿಷ ನೋಡಿ ಎಲ್ಲ ಸೇರಿ. ಒಂದು 5 ನಿಮಿಷ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಸಂದೀಪ್ ಅಣ್ಣ ಅಂತ ಹೇಳ್ಬಿಟ್ಟು ಏನಾದ್ರೆ ಕಟ್ಟೆ ಮಾಡಿಲ್ಲ ಇದು. ಇವರೇ ನಮ್ಮ ಶೆಫ್. ನೋಡಿ ಇಲ್ಲಿ ಅವರ ಸಿಗ್ನೇಚರ್ ಸ್ಟೈಲ್ ಅದು. ಈಗ ಅರಿಶಿನ ಹಾಕ್ತಾ ಇದ್ದಾರೆ. ಮತ್ತೆ ಈಗ ಚಿಕನ್ ಮೇನ್ 1.5 kg ಚಿಕನ್. ಇದನ್ನ ಚೆನ್ನಾಗಿ ತೊಳೆದೇ ಇಟ್ಕೊಂಡು ಮತ್ತೆ ಹಾಕ್ತಾ ಇದ್ದಾರೆ ಇಲ್ಲಿ. ಪ್ಲೇಟ್ ಐತೆ ದೊಡ್ಡದು. ಆ್ಯಂಡ್ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಇಬ್ಬರು ಶೆಫ್ಸ್. ಆಮೇಲೆ
ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ, ಎಲ್ಲ ಅಂಟಬಾರ್ದಂದು. ಮತ್ತೆ ಇಲ್ಲಿ ಹುಳುಗಳ ಕಾಟ ಜಾಸ್ತಿ ಇದೆ. ದೊಡ್ಡ ಪ್ಲೇಟ್ ಐತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, and now mixing and mixing. ಸರಿ. ಚೆನ್ನಾಗಿ ಉಪ್ಪಾಗಿಲ್ಲ. ಇದು ಬ್ಯಾಚುಲರ್ ಸ್ಟೈಲ್ ಬಿರಿಯಾನಿ ಮತ್ತು ಇದಕ್ಕೆ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಈಗ ರುಬ್ಬಿಟ್ಟುಕೊಂಡಿದ್ದು ಮಸಾಲೆ ನಿಮಗೆ ತೋರಿಸಿಲ್ಲ, ಬಟ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಬೋದು. ಆ್ಯಂಡ್ ನಾವು ಮಿಕ್ಸಿಂಗ್ ಆ್ಯಂಡ್ ಮಿಕ್ಸಿಂಗ್. ಇದೇನೇ ಹೆಚ್ಚಿಗೆ ಇಟ್ಬಿಡೋಣ ಅದಕ್ಕೆ ಹಾಕಕ್ಕೆ ಬರಲಿಲ್ಲ. ಮೊಸರು ತಗೋಬಾರ್ಲೆ. ಈಗ ಮೊಸರನ್ನು ತರುತ್ತಿದ್ದಾರೆ ಇಲ್ಲಿ ಒಬ್ಬರು ಹರೀಶ್ ಅಂಕಲ್ ಅಂತ, ಹರೀಶ್ ಅಣ್ಣ ಅಂತ, ಸಾರಿ. ಈಗ ಮೊಸರು ಪ್ಯಾಕೆಟ್ನ ತೆಗಿತಾ ಇದ್ದಾರೆ ಇಲ್ಲಿ ಹಾಕೋದಿಕ್ಕೆ. ಚಾಕೋಲೆ ತಂಗೇರಿ ಆ್ಯಂಡ್ ಇವಾಗ ಮೊಸರನ್ನ ಎಷ್ಟು ಹೋಗದಾ? ಫುಲ್ ಒಂದು 1/4 ಲೀಟರ್ ಮೊಸರನ್ನ ಈಗ ಬಿರಿಯಾನಿಗೆ ಸೇರಿಸುತ್ತಿದ್ದಾರೆ. ನೀವು ನೋಡಬಹುದು ಕಲರ್ ಎಷ್ಟು ಚೆನ್ನಾಗಿ ಇದೆ ಎಂದು. ಖಾರ ಪುಡಿ ಆ್ಯಂಡ್ ಈಗ ಪ್ಲೇಟನ್ನು ಅದರ ಮೇಲೆ ಮುಚ್ಚಿದ್ದಾರೆ, ಜಾಸ್ತಿನಾ? ಯಾಕೆಂದರೆ ಅದು ಒಳಗಡೆ ಸ್ಟೀಮ್ ಆಗಿ ಮತ್ತು ಫ್ರೈ ಆಗಲಿ ಎಂದು. ಮತ್ತು ಫ್ಲೇಮನ್ನು ಮೀಡಿಯಂನಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀವಿ, ನೋಡಬಹುದು. ಆ್ಯಂಡ್ ಈಗ ಹಾಕಿದ್ದೀವಿ. ಈಗ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಚೆಫ್ ನಂಬರ್ 1, ಚೆಫ್ ನಂಬರ್ 2 ಆ್ಯಂಡ್ ನಾನು ಮಿನಿ ಚೆಫ್. ತಕ್ಕೋ ಹಂಗೆ ಎಷ್ಟು ಲೋಟ ಅಕ್ಕಿ ಹಾಕಿದೆ? ಅದು ನಮ್ದು 4. ಈಗ 5 ಲೋಟ ಅಕ್ಕಿಗೆ 10 ಲೋಟ ನೀರನ್ನು ಸೇರಿಸಲಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇದು ಚೆನ್ನಾಗಿ ಕುದಿ ಬರಬೇಕೆಂದು ಈಗ ಟ್ರೈ ಮಾಡುತ್ತಿದ್ದಾರೆ. ಗೋಳು ಕಾಳು ಅದೇನಂತಾರ, ಇದು ಕೊರಿಯಾಂಡರ್ ಪೌಡರ್. ಅಂದರೆ ಎಲ್ಲ ಹಾಕಿದೀವಲ್ಲ, ಸಾಕು. ಇದರಲ್ಲೇ ಎಲ್ಲ ಇರ್ತದೆ. ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ, ಅದಕ್ಕೆ ಅಷ್ಟೇ. ಈಗ ಇದನ್ನು ಟೆಸ್ಟ್ ಮಾಡುತ್ತಿದ್ದಾರೆ, ಬೆಂದಿದೆ ಇಲ್ಲ ಎಂದು. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಮತ್ತು ಬೆಂದಿದೆ. ರೈಸ್ ಹಾಕೋದ್ಮೇಲೆ ಸ್ವಲ್ಪ ಲೇಟ್ ಆಗಿದೆ. ನೀರು 10 ಲೋಟ ಹಾಕುತ್ತಿದ್ದಾರೆ. ಸಾಕು ಹಾಕು. ಈಗ ಇಲ್ಲಿ ಬಾಸುಮತಿ ರೈಸ್ ಮಾಡಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊ. ಬಾಸುಮತಿ ನಾನು ಕಾಣಿಸ್ಲಿ. ನೀರು ತಗೋಬಾರಿ ಅದರಲ್ಲಿ. ಈಗ ನಾವು ಮಾಡುತ್ತಿದ್ದೇವೆ ಚಿಕನ್ ಚಾಪ್ಸ್. ಸ್ವಲ್ಪ ನಮ್ಮನ್ನು ತೋರಿಸು ಸೇರಿಸಿ 3 ಜನ. 1 ಸ್ಪೂನ್ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್
ತೊಳೆದಿರುವ ಚಿಕನ್ ಮತ್ತು ಅರಿಶಿಣದ ಪೌಡರ್ ಹಾಕಿದ್ದಾರೆ ಮತ್ತು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದಾರೆ. ಅಲ್ಲಾಡುತ್ತಿರುವುದರಿಂದ ಇಲ್ಲಿ ಬಟ್ಟೆನ ಇಟ್ಕೊಂಡಿದ್ದಾರೆ. ನಂಗಂತೂ ಫುಟ್ಬಾಲ್ ಜಾಸ್ತಿ ಬೇಕು. ಇವನು ನಮ್ಮ ಚೋಟ ಆದಿವಿ ಅಂತ, ಇವನು ದೊಡ್ಡ RCB ಫ್ಯಾನ್. ಇದೊಂದು ಆಗಿಬಿಡು ಸರ್. ಇವಾಗ ಇದನ್ನ ಪ್ಲೇಟ್ ಹಾಕಿ ಮುಚ್ಚಿದ್ದಾರೆ. ಹಾಗಂಗೆ ಮಾಡು. ನೀವು ನೋಡಬಹುದು ಇದನ್ನ ಎಷ್ಟು ಚಂದವಾಗಿ ಬೇಯುತ್ತಿದೆ ಎಂದು. ಆ್ಯಂಡ್ ಇವರೇ ನಮ್ಮ ಶೆಫ್ ನಂಬರ್ 1. ಇವಾಗ ಶೆಫ್ ನಂಬರ್ 2 ಚಾಪ್ಸ್ ಮಾಡ್ತಾ ಇದ್ದಾರೆ, ಚಿಕನ್ ಚಾಪ್ಸ್. ಈಗ ಇಲ್ಲಿ ಮೊದಲೇ ರುಬ್ಬಿಟ್ಟಿಕೊಂಡಿರುವ ಮಸಾಲೆ ಇದು. ಯಾರೋ ಪ್ರೊಫೆಷ್ನಲ್ ಆಗಿ ಮಾಡ್ತಾರಲ್ವ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಕಾಣಿಸೇ ಇಲ್ಲೇನಂತ ಆ ಕಡೆಯಿಂದ ಹೋಗು. ನಮ್ಮ ಸಂದೀಪಣ್ಣ ಇವಾಗ ಧನಿಯಾ ಪೌಡರ್ ನೋಡಬಹುದು ನೀವು, ಮತ್ತು ಗರಂ ಮಸಾಲೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಚಿಕನ್ ಮಸಾಲ ಆ್ಯಂಡ್ ಫ್ರೈ ಇವಾಗ ಹಾಕ್ತಾ ಇದ್ದಾರೆ ನೋಡಿ. ಹೊಟ್ಟೆ ಉಳಿತಕ್ಕೆ ಎಲ್ಲರೂ ಮಸ್ತಾಗಿ ಪಾಪ್ಕಾರ್ನ್ ಮತ್ತು ಕಡಲೆ ಬೀಜ ತಿನ್ನುತ್ತಿದ್ದಾರೆ. ಈಗ ಟೇಸ್ಟ್ ಅನ್ನು ನೋಡುತ್ತಿದ್ದಾರೆ. ಎಲ್ಲ ಪರ್ಫೆಕ್ಟ್ ಆಗಿದೆ ಎಂದು ಹೇಳುತ್ತಿದ್ದಾರೆ. ಈಗ ನೀರು ಇನ್ನು ಲೈಫರ್ ಮಾಡಲ್ಲ. ಅವ್ರು ಬರೆದು ಯಾಕೆ ಬರಲ್ಲ ಅವರು?